ಕಾರ್ಯಾಗಾರವನ್ನು ಆಯೋಜಿಸಿದ್ದೀವಿ. ಯಾರ ಜೊತೆಗೆ? ನ್ಯೂರೋ ಸೈಂಟಿಸ್ಟು ಮತ್ತು ಯೋಗಕ್ಷೇಮದ ಸ್ಥಾಪಕರಾಗಿರುವಂಥ ಡಾಕ್ಟರ್ ಉಷಾ ವಸ್ತಾರೆಯವರು ಭಾರತದಲ್ಲಿ ಅಪರೂಪಕ್ಕೆ ಲಭ್ಯವಾಗ್ತಾ ಇದ್ದಾರೆ. ಈಗ ಅಮೆರಿಕದಿಂದ ಭಾರತಕ್ಕೆ ಬಂದಂತಹ ಈ ಸಂದರ್ಭದಲ್ಲಿ ಬರುವ 24ನೇ ತಾರೀಕು ಶನಿವಾರ ಬೆಳಿಗ್ಗೆ 9:30ರಿಂದ ಸಂಜೆ 5 ಗಂಟೆಯವರೆಗೆ ಒಂದು ಇಡೀ ದಿನ ಆಂಗ್ಸೈಟಿ ಕುರಿತಾದಂತಹ ಕಾರ್ಯಾಗಾರ ನ್ಯೂರೋ ಸೈನ್ಸ್ ನೆಲೆಯಿಂದ ಅರ್ಥ ಮಾಡಿಸುವಂಥ ಒಂದು ವಿಶೇಷವಾದಂತಹ ಕಾರ್ಯಾಗಾರ ಆಗಿರುತ್ತೆ. ದಯವಿಟ್ಟು ಇದರ ಪ್ರಯೋಜನ ಪಡ್ಕೊಳ್ಳಿ. ಸ್ಥಳ ದಿ ಗ್ರೀನ್ ಪಾತ್ ಆರ್ಗ್ಯಾನಿಕ್ ರೆಸ್ಟೋರೆಂಟ್, ಮಂತ್ರಿ ಮಾಲ್ ಮೆಟ್ರೋ ಸ್ಟೇಷನ್ ಎದುರು, ಮಲ್ಲೇಶ್ವರಂ, ಬೆಂಗಳೂರು. ಕೇವಲ 1,000 ರೂಪಾಯಿಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 99863 88198 94832 47714. ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಇತ್ತೀಚೆಗೆ ಸ್ನೇಹಿತರೊಬ್ಬರು ಫೋನ್ ಮಾಡಿ ತುಂಬ ದುಃಖವನ್ನು ತೋಡಿಕೊಂಡ್ರು. ಏನು ಅಂದರೆ, ಅವರ ಆಪ್ತರೊಬ್ಬರ ಮಗ ಮದುವೆಗೆ ಬಂದಂಥ ವಯಸ್ಸು, ಆತ್ಮಹತ್ಯೆ ಮಾಡಿಕೊಂಡ ಅನ್ನುವ ಸಂಕಟವನ್ನು ಅವರು ಹೇಳಿಕೊಂಡ್ರು. ಬಹಳಷ್ಟು ಸಂದರ್ಭಗಳಲ್ಲಿ ಆತ್ಮಹತ್ಯೆ ಆದ ನಂತರ ಅದರ ಕುರಿತಾಗಿ ಮಾತನಾಡ್ತಾರೆ. ನಾನು ಇಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾರೇ ಆಗಲಿ ಆತ್ಮಹತ್ಯೆಗೂ ಮೊದಲು ಸುಳಿವು ಕೊಟ್ಟಿರ್ತಾರೆ. ಏನು ಸುಳಿವು ಕೊಟ್ಟಿರ್ತಾರೆ? ಬಹಳ ಜನ ಹೇಳ್ತಾರೆ, ಅಯ್ಯೋ ಗೊತ್ತೇ ಆಗಲಿಲ್ಲ, ನಮ್ಗೆ ಗೊತ್ತಾಗಿದ್ರೆ ಏನಾದರೂ ಮಾಡಬಹುದಾಗಿತ್ತು, ಎಷ್ಟು ಚೆನ್ನಾಗಿದ್ದ ಅಥವಾ ಎಷ್ಟು ಚೆನ್ನಾಗಿದ್ಲು, ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಅಂತಲೇ ಅನಿಸಿರಲಿಲ್ಲ. ತಪ್ಪು. ಅವರ ಒಳಗೆ ಆಗಲೇ ಆತ್ಮಹತ್ಯೆಯ ಕುರಿತಾದಂಥ ಎಷ್ಟೊಂದು ಆಲೋಚನೆಗಳು ಬಂದು ಹೋಗಿರುತ್ತೆ. ತಾಲೀಮುಗಳು ಶುರುವಾಗಿರುತ್ತೆ. ಖಂಡಿತ ಹೌದು. ಡಿಪ್ರೆಸ್ ಆಗಿರಬಹುದು, ನಿರಾಶರಾಗಿರಬಹುದು, ಜೀವನ ಪ್ರೀತಿಯನ್ನು ಕಳ್ಕೊಂಡಿರಬಹುದು, ಅಥವಾ ನನಗೆ ಈ ಬದುಕೆ ಸಾಕು ಎನ್ನುವಂತಹ ಆಲೋಚನೆಯ ವಿಷವರ್ತುಲದಲ್ಲಿ ಅವರು ಸಿಕ್ಕಾಕೊಂಡಿರಬಹುದು. ಇನ್ನೇನು ಮಾಡಲಿ ಎನ್ನುವ ಹತಾಶೆ ಇರಬಹುದು. ಬೇರೆ ಬೇರೆ ಕಾರಣಗಳಿರಬಹುದು. ಈ ಎಲ್ಲ ಹಂತಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಅದು ಸರಿ ಹೋಗತ್ತೆ ಬಿಡು ಅಂತ ಸುಮ್ಮನೆ ಇರ್ತೀವಿ. ಅಷ್ಟೇ ಅಲ್ಲ, ನಾವೇ ಅಂತೀವಿ, ಹೀಗೆ ಮಾಡಬೇಡ, ಹಾಗೆ ಮಾಡು. ಸಾಮಾನ್ಯವಾಗಿ ಮನೆಯಲ್ಲಿ ನೀಡುವಂಥ ಉಪದೇಶ ಏನು? ನೋಡು, ನಿನ್ನ ಮೇಲೆ ತುಂಬ ಭರವಸೆ ಇಟ್ಕೊಂಡಿದ್ದೀವಿ ನಾನು, ನೀನು ಹೀಗೆ ಮಾಡಬೇಡ. ನೀನಂದರೆ ನನಗೆ ತುಂಬ ಪ್ರೀತಿ, ನೀನು ಹೀಗೆ ಮಾಡಬೇಡ. ಅಯ್ಯೋ, ನೀನು ಮಾತ್ರ ಹೀಗಾಗಬೇಡ. ಅಂದರೆ ನೀನು ಹೀಗೆ ಇರೋದು ನಮಗೆ ಇಷ್ಟ ಇಲ್ಲ ಅನ್ನುವುದನ್ನು ಅವರಿಗೆ ಪದೇ ಪದೇ ಹೇಳ್ತಾ ಬರ್ತೀವಿ. ಅವ್ರಿಗೆ ಅದು ಕಮ್ಯುನಿಕೇಟ್ ಆಯಿತು. ನಾನು ಹೀಗಿರೋದು ಅವ್ರು ಯಾರಿಗೂ ಇಷ್ಟ ಇಲ್ಲ ಅನ್ನೋದು ಅವ್ರಿಗೆ ಕಮ್ಯುನಿಕೇಟ್ ಆಯಿತು. ಆದರೆ ನಾವು ಮಾಡಬೇಕಾಗಿದ್ದೇನು ಅಂದರೆ, ನೀನು ಇದರಿಂದ ಹೊರಗೆ ಬರೋದಕ್ಕೆ ನಾವು ಕೂಡ ಹೇಗೆ ಸಹಾಯ ಮಾಡಬಹುದು ನಿನಗೆ. ನಿನ್ನ ಜೊತೆಗೆ ನಾವೆಲ್ಲರೂ ಇದ್ದೀವಪ್ಪ. ಹೇಳು, ನೀನು ಯಾವ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ಯಾ, ನೀನು ಯಾವುದ ಸಂದಿಗ್ಧದಲ್ಲಿ ಸಿಕ್ಕಾಕೊಂಡಿದ್ಯಾ, ಯಾವುದು ನಿನ್ನನ್ನು ತುಂಬ ಹರ್ಟ್ ಮಾಡ್ತಾ ಇದೆ, ಯಾಕೆ ಇದು ನಿನ್ನನ್ನು ಡಿಪ್ರೆಸ್ ಮಾಡಿದೆ, ಏನಾಗಿದೆ? ಇಂತಹ ಮಾತುಕತೆಗಳನ್ನು ಆಡುವ ಮನಸ್ಥಿತಿಯನ್ನು ನಾವು ಕುಟುಂಬದ ಸದಸ್ಯರು, ಅವರು ಅಜ್ಜ ಅಜ್ಜಿ ಇರಬಹುದು, ತಂದೆ ತಾಯಿ ಇರಬಹುದು, ಅಕ್ಕ ತಂಗಿ ಇರಬಹುದು, ತುಂಬ ಹತ್ತಿರದ ಸ್ನೇಹಿತರಾಗಿರಬಹುದು, ಇದನ್ನು ಹೇಳೋದಕ್ಕೆ ಹೆಚ್ಚು ಸಂದರ್ಭಗಳಲ್ಲಿ ಮುಂದಾಗೋದೇ ಇಲ್ಲ. ಒಂದು ಮಾತು ಹೇಳಿದ್ರೆ ಕಡಿಮೆ, 2 ಮಾತು ಹೇಳಿದ್ರೆ ಹೆಚ್ಚು, ಹೇಗಪ್ಪ ವರ್ತಿಸೋದು ಅನ್ನೋ ಥರ ನಾವು ಇರ್ತೀವಿ. ಇದು ತಪ್ಪಲ್ಲ. ಯಾಕೆ ಹೀಗಾಗುತ್ತೆ ಅಂದರೆ, ಇದನ್ನು ಡೀಲ್ ಮಾಡೋದಕ್ಕೆ ಬೇಕಾದಂತಹ ವೃತ್ತಿಪರತೆ ನಮಗೆ ಇಲ್ಲ. ಇದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ನೋಡಿ, ದೇಹದ ಕಾಯಿಲೆ ಆದರೆ, ದೇಹಕ್ಕೆ ಏನಾದರೂ ಹುಷಾರಿಲ್ಲ ಅಂತ ಆದರೆ ನಾವೇನು ಮಾಡ್ತೀವಿ? ಡಾಕ್ಟ್ರ್ ಹತ್ರ ಹೋಗ್ತೀವಿ. ಯಾವುದೋ ಡಾಕ್ಟ್ರ್ ಹತ್ರ ಹೋಗಲ್ಲ, ಅದಕ್ಕೆ ಸಂಬಂಧಿಸಿದ ಡಾಕ್ಟ್ರ್ ಹತ್ರನೇ ಹೋಗ್ತೀವಿ. ಇನ್ಯಾವುದೋ ಡಾಕ್ಟ್ರ್ ಹತ್ರ ಹೋದ್ರೂ ಅವ್ರು ಹೇಳ್ತಾರೆ, ನೀವು ಇಂಥ ಡಾಕ್ಟ್ರನ್ನ ನೋಡಿ, ಇದು ಹಾರ್ಟಿಗೆ ಸಂಬಂಧಿಸಿದ್ದು, ಇದು ಲಂಗ್ಸಿಂದು, ಅಥವಾ ಇದು ಕಿಡ್ನಿದು, ಅಥವಾ ಇದು ಯಾವುದೋ ಸ್ಕಿನ್ನಿಂದು, ನೀವು ಅಲ್ಲಿ ಹೋಗಿ ಅಂತ ಹೇಳ್ತಾರೆ.
ಮನಸ್ಸಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಎದುರಾದಾಗ ಕೂಡ ನಾವು ಆಪ್ತ ಸಲಹೆಗಾರರನ್ನು, ಮನೋವೈದ್ಯರನ್ನು, ಮನಃಶಾಸ್ತ್ರಜ್ಞರನ್ನು ಭೇಟಿ ಮಾಡಬೇಕಾದ ಅಗತ್ಯತೆ ಇದೆ ಎನ್ನುವುದನ್ನು ನಾವು ಇನ್ನೂ ಒಪ್ಪಿಕೊಳ್ತಾ ಇಲ್ಲ. ಮೊಟ್ಟ ಮೊದಲನೆಯದು, ಯಾವುದೇ ವ್ಯಕ್ತಿಯಲ್ಲಿ ಎದ್ದು ಕಾಣುವಂತಹ ಬದಲಾವಣೆಯನ್ನು ಅವರ ವರ್ತನೆಯಲ್ಲಿ ನಾವು ಗಮನಿಸಿದಾಗ, ಯಾಕೆಂದರೆ ಕುಟುಂಬದ ಸದಸ್ಯರು ಖಂಡಿತ ಇದನ್ನು ಗಮನಿಸ್ತಾರೆ. ಹೇಗೆ ಗಮನಿಸ್ತಾರೆ? ಅವರಲ್ಲಿ ಉಂಟಾಗುವ ನಿರಾಸಕ್ತಿಯನ್ನು ಗಮನಿಸ್ತಾರೆ, ಉತ್ಸಾಹ ಕಡಿಮೆ ಆಗೋದನ್ನು ಗಮನಿಸ್ತಾರೆ, ತನ್ನ ಡ್ರೆಸ್ಸಲ್ಲಿ ಇರಬಹುದು, ಊಟ ತಿಂಡಿಯಲ್ಲಿ ಇರಬಹುದು, ಮಾತುಕತೆಯಲ್ಲಿ ಇರಬಹುದು, ಒಡನಾಟದಲ್ಲಿ ಇರಬಹುದು, ಅವರು ಅಷ್ಟು ಸಹಜವಾಗಿ ಇಲ್ಲ ಎನ್ನುವುದನ್ನು ಗಮನಿಸಬೇಕು. ಇಡೀ ಕುಟುಂಬದವರು ಕೂಡ ಏನೋ ನಡೀತಾ ಇದೆ, ಇವನೊಳಗೇನೋ ನಡೀತಾ ಇದೆ, ಇವನೊಳಗೇನೋ ನಡೀತಾ ಇದೆ, ಇವಳೊಳಗೇನೋ ನಡೀತಾ ಇದೆ. ಯಾವುದೋ ರೀತಿಯಾದಂತಹ ಒತ್ತಡವೋ ಅಥವಾ ಯಾವುದೋ ಅನ್ಯ ಮನಸ್ಕತೆಯೋ ಏನೋ ಇವರನ್ನ ಆವರಿಸ್ಕೊಂಡಿದೆ. ಇವರು ಲವಲವಿಕೆಯಲ್ಲಿ ಇಲ್ಲ, ಇವರು ಖುಷಿಯಾಗಿ ಇಲ್ಲ, ಇವರು ಉತ್ಸಾಹದಲ್ಲಿ ಇಲ್ಲ ಎನ್ನುವುದನ್ನು ತುಂಬ ಹತ್ತಿರದ ಬಂಧುಗಳು, ಅವರು ಕುಟುಂಬದವರೇ ಇರ್ಬೋದು, ಸ್ನೇಹಿತರೇ ಇರ್ಬೋದು, ಇದನ್ನು ಗಮನಿಸದೇ ಹೋದರೆ ನಾವು ಅವರನ್ನು ಇನ್ನಷ್ಟು ರೀತಿಯಿಂದ ಕುಸಿಯೋದಕ್ಕೆ ನಮಗೆ ಗೊತ್ತಿಲ್ಲದೆಯೇ ದಾರಿ ತೋರಿಸ್ಬಿಡ್ತಾ ಇರ್ತೀವಿ. ಇದನ್ನು ಗಮನಿಸಲೇಬೇಕು. ಗಮನಿಸಿದ ನಂತರ ಅದನ್ನು ಆಕ್ಷೇಪಿಸದೆ, ಯಾಕೆ ನೀ ಹೀಗೆ ಮಾಡ್ತಾ ಇದೆಯಾ, ಇದು ತಪ್ಪು, ನೀ ಹೀಗೆ ಮಾಡಬೇಡ, ಇದು ಯಾಕೆ ಹೀಗಾಗ್ತಾ ಇದೆ ಎಂದು ಗದರಿಸದೆ, ಅವರು ಯಾವುದೇ ರೀತಿಯಾದಂತಹ ತೊಂದರೆಯಲ್ಲೇ ಇರಲಿ, ಸಮಸ್ಯೆಗಳಲ್ಲೇ ಇರಲಿ, ಅದಕ್ಕೆ ಪರಿಹಾರ ಇದೆ ಎನ್ನುವ ಧೈರ್ಯವನ್ನು ಅವರಿಗೆ ತುಂಬುತ್ತಾ, ಅವರೊಳಗೊಂದು ಭರವಸೆಯನ್ನು ಮೂಡಿಸ್ತಾ, ಅದಕ್ಕೆ ಬೇಕಾದಂತಹ ಚಿಕಿತ್ಸೆ, ಅದು ಮೊದಲೇ ಹೇಳಿದ ಹಾಗೆ ಮನೋವೈದ್ಯರಲ್ಲಿ ಇರಬಹುದು, ಅಂಥ ಒಂದು ಚಿಕಿತ್ಸೆಯ ಅಗತ್ಯತೆ ಇದ್ದರೆ ಅದನ್ನು ನೀಡುವುದಕ್ಕೆ, ಪಡೆಯುವುದಕ್ಕೆ ಹಿಂಜರಿಯಬಾರದು. ಇದು ಭರವಸೆ ಆರಂಭದಿಂದಲೂ ನಾವು ಹೇಳ್ತಾ ಬಂದಿದ್ದೀವಿ. ದೇಹಕ್ಕೆ ಹೇಗೆ ತೊಂದರೆಗಳು ಬಂದರೆ ನಾವು ವೈದ್ಯರಲ್ಲಿ ಹೋಗ್ತೀವೋ, ಮನಸ್ಸಿಗೂ ಕೂಡ ಅಂಥದ್ದೇ ತೊಂದರೆಗಳು ಬರುತ್ತೆ. ಅಂತಹ ಸಂದರ್ಭಗಳಲ್ಲಿ ಧೈರ್ಯವನ್ನು ತಂದುಕೊಳ್ಳೋದಕ್ಕೆ, ಜೀವನವನ್ನು ಮತ್ತೆ ಎದುರಿಸೋದಕ್ಕೆ ಮತ್ತು ಹೊಸ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಆಪ್ತ ಸಲಹೆಯ ಅಗತ್ಯತೆ ತುಂಬ ಮುಖ್ಯವಾಗುತ್ತೆ. ಅಷ್ಟೇ ಅಲ್ಲ, ಎಷ್ಟೋ ಸರಿ ನಮ್ಮ ದೇಹದಲ್ಲಿಯೇ ಕೂಡ ರಾಸಾಯನಿಕ ಬದಲಾವಣೆಗಳಿಂದ ಮನಸ್ಸು ಹೇಗೋ ವರ್ತಿಸಬಹುದು. ಅಂತಹ ಬದಲಾವಣೆಗಳಿಗೂ ಕೂಡ ಚಿಕಿತ್ಸೆಗಳು ಇದೆ. ಅದನ್ನು ಪಡೆಯೋದಕ್ಕೆ ಹಿಂಜರಿಯಬಾರದು. ಇವತ್ತು ವೈದ್ಯ ವಿಜ್ಞಾನ ಇಷ್ಟು ಮುಂದುವರೆದ ಕಾಲದಲ್ಲಿ, ಮನಸ್ಸಿನ ಕುರಿತಾದಂಥ ಇಷ್ಟೊಂದು ಸಂಶೋಧನೆಗಳು ನಡೀತಾ ಇರುವಂತಹ ಸಂದರ್ಭದಲ್ಲಿ, ಸಾಮಾಜಿಕವಾಗಿ ಕೂಡ ಮನಸ್ಸಿನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಅತ್ಯಂತ ಮುಕ್ತವಾಗಿ ಸ್ವೀಕರಿಸುವಂತಹ ಸಂದರ್ಭ ಇರುವಾಗ ನಾವು ಪರಿಹಾರವನ್ನು ಫೋಕಸ್ ಮಾಡಬೇಕು. ಈಗ ನಾನು ಆರಂಭದಲ್ಲಿ ಹೇಳಿದ ಆ ಉದಾಹರಣೆ ಇದೆಯಲ್ಲ, ಅವ್ರು ತುಂಬ ಹೇಳಿದ್ರು, ಇಲ್ಲ ನಾವೆಲ್ಲ ಇದ್ದಿದ್ವಿ, ಅಷ್ಟೇ ಅಲ್ಲ ಅವ್ರ ಮನೇಲಿ ತುಂಬ ದಿನದಿಂದ ಅವರಿಗೆ ಬುದ್ಧಿ ಹೇಳ್ತಾ ಇದ್ರಂತೆ, ನೀನು ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ ಅಂತ. ಈ ಬುದ್ಧಿ ಹೇಳೋದು ಅಂತ ಇದೆಯಲ್ಲ, ಅದು ಎಲ್ಲ ಕಾಲಕ್ಕೂ ಸೂಕ್ತವಲ್ಲ, ಎಲ್ಲ ಕಾಲಕ್ಕೂ ಸಮಂಜಸವಲ್ಲ ಅನ್ನುವುದನ್ನು ನಾವು ಅನುಭವದಿಂದ ಕಂಡುಕೊಳ್ತಾ ಇದ್ದೀವಿ. ನಮ್ಮ ನಿತ್ಯದ ಬದುಕಿನಿಂದ ನಾವು ಕಂಡುಕೊಳ್ತಾ ಇದ್ದೀವಿ. ಕೇವಲ ಬುದ್ಧಿ ಹೇಳಿದ್ರೆ, ಹೀಗಿರಬೇಡ ಹಾಗಿರಬೇಡ ಅಂತ ಹೇಳಿದ್ರೆ ಪರಿಹಾರ ಸಿಗೋದಿಲ್ಲ. ಅದಕ್ಕೆ ಪರಿಹಾರದ ಮಾರ್ಗ ಅತ್ಯಂತ ವೃತ್ತಿಪರತೆಯಿಂದ ಕೂಡಿರಬೇಕಾಗತ್ತೆ. ಯಾಕೆ ಹೀಗೆ ಹೇಳಿದೆ ಅಂದರೆ, ನಿಮ್ಮ ಹತ್ತಿರದಲ್ಲಿ, ನಿಮ್ಮ ಬಂಧುಗಳಲ್ಲಿ, ನಿಮಗೆ ಗೊತ್ತಿರುವವರಲ್ಲಿ ಇಂತಹ ಒಂದು ವರ್ತನೆಗಳಲ್ಲಿ ಬದಲಾವಣೆಗಳು ಕಂಡು ಬಂದಾಗ, ಅದು ಯಾವ ವಯಸ್ಸಿನಲ್ಲಿಯೂ ಆಗಬಹುದು, ಎಂಥವರಿಗೂ ಆಗಬಹುದು. ಅಂಥ ವರ್ತನೆಗಳ ಬದಲಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಸರಿಯಾದ ರೀತಿಯಾದ ಪರಿಹಾರವನ್ನು ಕಂಡುಕೊಂಡ್ರೆ ಎಲ್ಲರ ಹಾಗೆ ಒಂದು ಉತ್ತಮವಾದ ಜೀವನವನ್ನು ಹೊಂದುವ ಅವಕಾಶವನ್ನು ಅವರಿಗೆ ಕೊಡೋದು ನಮ್ಮ ಎಲ್ಲರ ಜವಾಬ್ದಾರಿಯಾಗತ್ತೆ. ನಮ್ಮ ಹತ್ತಿರದವರೇ, ನಮ್ಮ ಜೊತೆಗಿರುವವರೇ, ನಮ್ಮ ಕುಟುಂಬದವರೇ ಅಥವಾ ನಮ್ಮ ಆಪ್ತರೇ, ಹೀಗೆ ಮನಸ್ಸಿಗೆ ಸಂಬಂಧಿಸಿದ ಯಾವುದೇ ರೀತಿಯಾದಂಥ ತೊಂದರೆಗಳಿಂದ ನಲುಗುವಾಗ ಅದಕ್ಕೆ ವೃತ್ತಿಪರತೆಯ ಒಂದು ಪರಿಹಾರದ ಅಗತ್ಯ ಇದೆ ಎನ್ನುವ ಒಂದು ಸ್ಪಷ್ಟತೆಯಾದರೂ ನಿಮಗೆಲ್ಲ ಬಂದರೆ ಭರವಸೆಯ ಕೆಲಸ ಸಾರ್ಥಕ ಅಂತ ಭಾವಿಸಿದ್ದೀನಿ.
ಭರವಸೆ ಆರಂಭದಿಂದಲೂ ಹೇಳ್ತಾ ಬಂದಿದ್ದು ಒಂದನ್ನೇ, ದೇಹಕ್ಕೆ ಹೇಗೆ ಕಾಯಿಲೆಗಳು ಬರುತ್ತೋ ಮನಸ್ಸಿಗೂ ಹಾಗೆ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ. ದೇಹದ ಅನಾರೋಗ್ಯ ಎಷ್ಟು ಸಹಜವೋ ಮನಸ್ಸಿನಲ್ಲಿ ಕೂಡ ಏರಿಳಿತಗಳು ಸಹಜ. ಎಲ್ಲರಿಗೂ ಕೂಡ ಕಷ್ಟ ಬರುವ ಹಾಗೆ ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಕಿರಿಕಿರಿ, ಉದ್ವೇಗ, ಕೋಪ, ಸಿಟ್ಟು, ಅಸಹಾಯಕತೆ, ಕ್ರೋಧ, ದುಃಖ ಎಲ್ಲವೂ ಬರುತ್ತೆ. ಜೀವನದಲ್ಲಿ ಸಕಾರಾತ್ಮಕವಾದಂತಹ ಸಂದರ್ಭಗಳು ಹೇಗೆ ಬರುತ್ತೋ ಹಾಗೆ ನಕಾರಾತ್ಮಕವಾದಂತಹ ಸಂದರ್ಭಗಳೂ ಬರುತ್ತೆ. ಸಕಾರಾತ್ಮಕ ಆಲೋಚನೆ ಎಷ್ಟು ಸಹಜವೋ ನಕಾರಾತ್ಮಕ ಆಲೋಚನೆ ಕೂಡ ಅಷ್ಟೇ ಸಹಜ. ಇದು ಎಲ್ಲವನ್ನೂ ಕೂಡ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ನಾವು ಮನಸ್ಸಿನ ಕುರಿತಾದಂಥ ಎಷ್ಟೊಂದು ವಿಚಾರಗಳನ್ನು ಮುಚ್ಚಿಡೋದಕ್ಕೆ ಶುರು ಮಾಡ್ತೀವಿ. ದಯವಿಟ್ಟು ಹಾಗೆ ಮುಚ್ಚಿಡಬೇಡಿ. ಯಾವ ತಪ್ಪನ್ನು ಯಾರೂ ಮಾಡಿಲ್ಲ, ಇದು ಅತ್ಯಂತ ಸಹಜವಾದದ್ದು ಎನ್ನುವಂಥ ಒಂದು ಮನಸ್ಥಿತಿ ನಮ್ಮೆಲ್ಲರಲ್ಲೂ ಇರಲಿ. ಒಂದು ಮಾತು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನಕಾರಾತ್ಮಕ ಆಲೋಚನೆ ಬಂದ ಮಾತ್ರಕ್ಕೆ, ಕೆಟ್ಟ ರೀತಿಯಾದಂಥ ಆಲೋಚನೆ ಬಂದ ಮಾತ್ರಕ್ಕೆ ನಾವು ಕೆಟ್ಟವರು ಅಂತ ಅಲ್ಲ. ಖಂಡಿತ ನಮ್ಮನ್ನೇ ನಾವು ದೂಷಿಸಿಕೊಳ್ಳುವ, ನಮ್ಮನ್ನೇ ನಾವು ಶಿಕ್ಷಿಸಿಕೊಳ್ಳುವ, ನಮ್ಮ ಬಗೆಗೆ ನಾವು ಪಶ್ಚಾತ್ತಾಪ ಪಡುವ ಇಂತಹ ಒಂದು ಭಾವನೆಗಳಿಂದಲೂ ನಾವು ಹೊರಬರಬೇಕು. ಇಲ್ಲದೆ ಹೋದರೆ ನಮ್ಮನ್ನೇ ನಾವು ದೂಷಿಸಿಕೊಳ್ತೀವಿ, ನಮ್ಮನ್ನೇ ನಾವು ಹಿಂಸಿಸಿಕೊಳ್ತೀವಿ, ನಮ್ಮನ್ನೇ ನಾವು ನಮಗೆ ಅರಿವಿಲ್ಲದೆಯೇ ಪಶ್ಚಾತ್ತಾಪದಿಂದ ಬಂಧಿಸಿಕೊಂಡು ಬಿಡ್ತೀವಿ. ಎಳೆಯಾದಂತಹ ಸಣ್ಣ ಸಣ್ಣ ಆಲೋಚನೆಗಳೇ ಇರಬಹುದು, ಅವು ಎಲ್ಲ ನಕಾರಾತ್ಮಕ ಆಲೋಚನೆಗಳಾಗಿಬಿಟ್ರೆ ಸಣ್ಣ ಸಣ್ಣ ಎಳೆಗಳೆಲ್ಲ ಸೇರಿ ಹೇಗೆ ಒಂದು ದಪ್ಪ ಹಗ್ಗ ಆಗಿ ಬಿಡಬಹುದು, ಹಾಗೆ ಸಣ್ಣ 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 ನಕಾರಾತ್ಮಕ ಆಲೋಚನೆಗಳೇ ನಮ್ಮನ್ನು ಬಂಧಿಸ್ತಾ ಬಂದರೆ ಅದು ದೊಡ್ಡ ವಿಷವರ್ತುಲವಾಗಿ ನಮ್ಮನ್ನು ಕೆಳಗೇನೆ ಎಳ್ಕೊಂಡು ಬಿಡಬಹುದು. ಇಂತಹ ನಕಾರಾತ್ಮಕ ಆಲೋಚನೆಗಳ ವಿಷವರ್ತುಲದಲ್ಲಿ ದಯವಿಟ್ಟು ಸಿಕ್ಕಾಕ್ಕೋಬೇಡಿ. ಸಿಕ್ಕಾಕ್ಕೊಂಡು ಬಿಟ್ಟರೆ ಅದರಿಂದ ಹೊರ ಬರೋದು ಹೇಗೆ ಅನ್ನೋದನ್ನು ಫೋಕಸ್ ಮಾಡಿ. ಭರವಸೆ ಸಣ್ಣ ಸಣ್ಣ ವಿಚಾರಗಳ ಮೂಲಕವೇ ಬದುಕಿನಲ್ಲಿ ಬಹುದೊಡ್ಡ ಸುಧಾರಣೆ ತರೋದಕ್ಕೆ ಸಾಧ್ಯ ಅನ್ನೋದನ್ನು ಕೇವಲ ನಂಬಲಿಲ್ಲ, ಹಾಗೆ ಮಾಡೋದಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದೆ. ನಮ್ಮ ಎಲ್ಲ ಕಾರ್ಯಾಗಾರಗಳ ಉದ್ದೇಶವೇ ಇದಾಗಿದೆ. ಕೇವಲ ಪತ್ರಿಕೆಯಲ್ಲಿ ಬರೆದ್ವಿ ಸಾಕಾಗಲ್ಲ, ಯೂಟ್ಯೂಬಲ್ಲಿ ಹೇಳಿದ್ವಿ ಸಾಕಾಗಲ್ಲ, ಈಗ ಕಾರ್ಯಾಗಾರಗಳ ಮೂಲಕ ಕೂಡ ಬದುಕಿನಲ್ಲಿ ಬದಲಾವಣೆ ತರೋ ಪ್ರಯತ್ನದಲ್ಲಿ ಭರವಸೆ ನಿರತವಾಗಿದೆ. ನಿಮ್ಮೆಲ್ಲರ ಸಹಾಯ ಸಹಕಾರ ನಮ್ಮ ಜೊತೆಗಿರಲಿ. ಚಾನಲನ್ನು ವೀಕ್ಷಿಸ್ತಾ ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರುವ ನಿಮಗೆಲ್ಲರಿಗೂ ಧನ್ಯವಾದಗಳು, ಕೃತಜ್ಞತೆಗಳು, ನಮಸ್ಕಾರ.